ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಅಂದುಕೊಳ್ತೀವಿ ನಮ್ಮಿಷ್ಟದ ಪ್ರಕಾರ ಮದುವೆ ಅಂತ. ನಮ್ಮಿಷ್ಟದ ಪ್ರಕಾರ ಮದುವೆ ಅಲ್ಲ. ಮದುವೆ ಎಂಬತಕ್ಕಂಥದ್ದನ್ನು ಭಗವಂತ ಪೂರ್ವ ನಿಯೋಜಿತವಾಗಿ ಆತ ಬರೆದಿಟ್ಟಿರ್ತಾನೆ. ಅಂತಹ ಬರಹವನ್ನು ನಾವು ಇಲ್ಲಿ ನೋಡ್ಬೋದು. ನನ್ನ ಆತ್ಮೀಯರಾದಂತಹ ಲಕ್ಷ್ಮೀ ಪ್ರಸಾದ್ರವರು ಇಂತಹ ಒಂದು ಅದ್ಭುತವಾದಂತಹ ಒಂದು ಕಾಯಕವನ್ನು ಮಾಡ್ತಿದ್ದಾರೆ. ತಿರುಮಲ ತಿರುಪತಿ ಆಸ್ಥಾನದ ಶ್ರೀನಿವಾಸನಿಗೂ ನಮ್ಮ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಈ ಕಲ್ಯಾಣದ ವಿಶೇಷವಾಗಿರ್ತಕ್ಕಂಥ ಸುಂದರದ ಗಳಿಗೆಯನ್ನ ದರ್ಶನ ಮಾಡತಕ್ಕಂಥದ್ದು ಸೌಭಾಗ್ಯವೇ ಸರಿ. ಶ್ರೀ ಶ್ರೀನಿವಾಸ ಕಲ್ಯಾಣ ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಶ್ರೀನಿವಾಸ ಕಲ್ಯಾಣ ಶ್ರೀ ವೆಂಕಟೇಶ ಕಲ್ಯಾಣ ಶ್ರೀ ಪದ್ಮಾವತಿ ಕಲ್ಯಾಣ ಶ್ರೀ ಕ್ಷೇತ್ರದಲ್ಲಿ ಕಲ್ಯಾಣ. ನಮಸ್ಕಾರ ವೀಕ್ಷಕರೇ, ಗುರುವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಪೂರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ದಿವಸ, ಆನಂದದಾಯಕವಾಗಿರ್ತಕ್ಕಂಥ ದಿವಸ. ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವೂ ಕೂಡ ನಯನ ಮನೋಹರವಾಗಿರ್ತಕ್ಕಂಥ ದಿವಸ ಅಂತಲೇ ಹೇಳ್ಬೋದು. ಯಾಕಪ್ಪ, ಇವತ್ತಿನ ದಿವಸ ಹಬ್ಬದ ಸಡಗರ ಸಂಭ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತುಂಬಿ ತುಳುಕ್ತಾ ಇದೆ. ಏನಪ್ಪ ಹಬ್ಬ ಇದು? ಹಬ್ಬ ನನ್ನೊಬ್ಬನದ್ದಾಗಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಮಾತ್ರ ಅಲ್ಲ, ಸಮಸ್ತ ಜನರ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಜೀ ಕನ್ನಡಕ್ಕೆ ಇವತ್ತಿನ ದಿವಸ 17 ವರ್ಷಗಳು ಸಂಪೂರ್ಣ ಆಗಿರತಕ್ಕಂಥದ್ದಿದೆ. ಇದಕ್ಕೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲ ಅಂದರೆ ಅದು ಅಸಾಧ್ಯ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರೋದ್ರಿಂದನೇ ಇವತ್ತಿನ ದಿವಸ ಜೀ ಕನ್ನಡ 17 ವರ್ಷಗಳ ಕಾಲ ಸಂಪೂರ್ಣವಾಗಿ ಆ ಒಂದು ಅವಧಿಯನ್ನು ಮುಗಿಸಿ 18ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದಿದೆ. ಇದು ಬರೀ 18-17 ವರ್ಷಗಳಲ್ಲ, ಇನ್ನು ನೂರಾರು ಕಾಲ ಹೀಗೆ ಜೀ ಕನ್ನಡ ಹಂತ ಹಂತವಾಗಿ ಬೆಳಿಬೇಕು. ಜೀ ಕನ್ನಡದ ಜೊತೆ ನಾವೆಲ್ಲರೂ ಕೂಡ ಇರ್ತೇವೆ. ಜೀ ಕನ್ನಡ ಜೊತೆ ತಾವೆಲ್ಲರೂ ಕೂಡ ಇರಬೇಕು ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಈ ಒಂದು ಹಬ್ಬದ ವಿಶೇಷವಾಗಿ ಜೀ ಕನ್ನಡಕ್ಕೆ ಇನ್ನಷ್ಟು ಹೆಚ್ಚಿನಷ್ಟು ಕೀರ್ತಿ ಬರಲಿ ಅಂತ ಹೇಳಿ ಬಹಳ ವಿಶೇಷವಾಗಿ ಗಣಹೋಮ, ದುರ್ಗಾ ಹೋಮ ಎಲ್ಲವನ್ನೂ ಕೂಡ ನಾವು ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಹವನವನ್ನಾಗಲಿ, ಬಹಳ ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ವಿಘ್ನ ನಿವಾರಕ ಗಣಪ ಅಂತಹ ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಎಲ್ಲವನ್ನೂ ಕೂಡ ಬಹಳ ಸುಸೂತ್ರವಾಗಿ ನಡೆಸ್ತಾ ಇರತಕ್ಕಂಥದ್ದಿದೆ. ಇನ್ನು ಇದು ಒಂದು ಕಡೆ ಆದರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮನುಷ್ಯನ ಜನನ ಆದಮೇಲೆ ಇಂತಿಂಥ ವಿಚಾರಗಳನ್ನು ಅರ್ಥಕೊಳ್ಬೇಕು, ಇಂತಿಂಥ ಸ್ಥಳಗಳಿಗೆ ಹೋಗಿ ಬರಬೇಕು, ಇಂತಿಂಥ ಪುಣ್ಯದ ಕೆಲಸಗಳನ್ನು ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ ಹೇಳಿ ಮೊದಲಿಂದನೂ ಕೂಡ ಗ್ರಂಥಾರಿತವಾಗಿ ಎಲ್ಲವೂ ಕೂಡ ಸಿದ್ಧಪಡಿಸಿಟ್ಕೊಂಡಿರ್ತಕ್ಕಂಥದ್ದಿದೆ. ಅದೇ ರೀತಿ ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಆಸೆ, ಬಡಬಗ್ಗರ ಮನಸ್ಸಿನಲ್ಲಿ ಒಂದು ಆಸೆ, ನಾವು ಕೂಡ ಕಲ್ಯಾಣೋತ್ಸವವನ್ನು ಮಾಡಿಸ್ಬೇಕು, ಭಗವಂತ ಶ್ರೀನಿವಾಸ ಕಲ್ಯಾಣನನ್ನು ನಾವು ಕೂಡ ನಮ್ಮ ವಾಸ್ತುಗೃಹದಲ್ಲಿ ಮಾಡಿಸ್ಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಾದ್ರೂ ಕೂಡ ನಾವು ಮಾಡಿಸ್ಬೇಕು ಅಂತೇಳಿ ಸುಮಾರು ಜನ ತಿರುಪತಿನಲ್ಲೇ ಮಾಡಿಸ್ಬೇಕು ಅಂತೇಳಿ ಸಾಕಷ್ಟು ಜನ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಿ. ಆದರೆ ಒಂದು ಹೇಳ್ತೀನಿ, ತಾವೇ ಕಲ್ಯಾಣೋತ್ಸವವನ್ನು ಮಾಡಿಸಿದಾಗ ಎಷ್ಟು ಪುಣ್ಯ ಫಲಗಳು ಸಿಗುತ್ತೋ,
ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಕಲ್ಯಾಣೋತ್ಸವಗಳು ನಡೀತಾ ಇದ್ರೆ ಆ ಒಂದು ಸಾನ್ನಿಧ್ಯಕ್ಕೆ ತಾವು ಹೋಗಿ ಅಲ್ಲಿ ದರ್ಶನವನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಪಡೆಯೋದ್ರಲ್ಲೂ ಕೂಡ ಅಷ್ಟೇ ಹೆಚ್ಚಿನಷ್ಟು ಸುಖ ಶಾಂತಿ ನೆಮ್ಮದಿ, ಅಷ್ಟೇ ಹೆಚ್ಚಿನಷ್ಟು ಭಗವಂತನ ಅನುಗ್ರಹವು ಕೂಡ ನಮಗೆ ಸಿಗ್ತಕ್ಕಂಥದ್ದಿದೆ. ಆ ಒಂದು ಅನುಗ್ರಹ ಯಾವ ರೀತಿ ಸಿಗುತ್ತೆ ಅಂದ್ರೆ ಅಲ್ಲಿ ಕಲ್ಯಾಣೋತ್ಸವದಲ್ಲಿ ಬಹಳ ವಿಶೇಷವಾಗಿ ಅಕ್ಷತೆಯ ಪ್ರಸಾದವನ್ನ ನಿಮ್ಮ ಶಿರದ ಮೇಲೆ ಇಟ್ಕೊಳ್ತಕ್ಕಂಥದ್ದು, ಅದೇ ಬಹಳ ವಿಶೇಷ. ಇದು ನನಗೆ ಯಾವಾಗ ಅರ್ಥ ಆಯಿತು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಮೊನ್ನೆ ಮಹರ್ಷಿವಾಣಿ ಕಾರ್ಯಕ್ರಮದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆನಂದ್ ಗುರುಜಿಯವರಾಗಿರ್ತಕ್ಕಂಥವ್ರು, ಅವರ ಸದ್ಭಕ್ತರಾಗಿರ್ತಕ್ಕಂಥ ಲಕ್ಷ್ಮೀ ಪ್ರಸಾದರವರು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು. ಎಲ್ಲಿ? ಇಲ್ಲೇ ಜಯನಗರದಲ್ಲಿ. ತಿರುಪತಿಯಿಂದ ಅಲ್ಲಿಂದನೇ ಭಗವಂತನನ್ನ ಇಲ್ಲಿಗೆ ಕರೆಸಿ, ಜಯನಗರದಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ಕರೆಸಿ ಭಗವಂತನನ್ನ ಕೂಡಿಸಿ ಶಾಸ್ತ್ರೋಕ್ತವಾಗಿ ಬಹಳ ಅದ್ಭುತವಾಗಿ ಭಗವಂತನನ್ನ ಆಧಾರದಿಂದ ಸ್ವಾಗತವನ್ನು ಮಾಡಿ ಕಲ್ಯಾಣೋತ್ಸವವನ್ನು ನಡೆಸಿರ್ತಕ್ಕಂಥದ್ದಿತ್ತು. ಆ ಒಂದು ಕಾರ್ಯಕ್ರಮ ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇನ್ನು ಗುರೂಜಿರವರ ಪಟ್ಟ ಶಿಷ್ಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆನಂದ್ ಗುರೂಜಿ ಅಂತ ಹೇಳಿದೆ. ಆನಂದ್ ಗುರೂಜಿ ಅವರನ್ನ ಇನ್ನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿಲ್ಲ ಅಂದರೆ ಹೇಗೆ? ಫಸ್ಟ್ ಗುರುಗಳನ್ನು ಸ್ವಾಗತಿಸ್ಬಿಡೋಣ. ಗುರುಗಳನ್ನು ಸ್ವಾಗತಿಸಿ ಆ ಒಂದು ಕಲ್ಯಾಣೋತ್ಸವ ವಿಚಾರವಾಗಲಿ, ಇವತ್ತಿನ ದಿವಸ 17 ವರ್ಷ ತುಂಬಿರತಕ್ಕಂಥ ಕಾರ್ಯಕ್ರಮದ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಅದರ ಜೊತೆಗೆ ಜಿ ಕನ್ನಡ 17 ವರ್ಷ ಪೂರೈಸಿರ್ತಕ್ಕಂಥ ಕಾರ್ಯಕ್ರಮದಂದು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ಒಂದು ರೀತಿ ಹೇಳಬೇಕಂದ್ರೆ ಇವರಿಲ್ಲ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮ ಅಸಂಪೂರ್ಣ ಅಂತಲೇ ಹೇಳ್ಬೋದು. ಸಂಪೂರ್ಣವಾಗೋದೇ ಇಲ್ಲ. ಇವರೇ ಮುಖ್ಯ ಕೇಂದ್ರ ಬಿಂದು, ಇವರೇ ಸಂಪೂರ್ಣ. ಪ್ರತಿಯೊಂದಕ್ಕೂ ಒಬ್ಬರು ರಾಜ ಎಂಬತಕ್ಕಂಥವ್ರು ಇರಬೇಕು. ಆ ಒಂದು ರಾಜನ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರನ್ನ ಶ್ರದ್ಧಾಭಕ್ತಿಯಿಂದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಿ ಕನ್ನಡ 17 ವರ್ಷಗಳು ಸಂಪೂರ್ಣ ಆಗಿದೆ. ಅದರ ಶುಭಾಶಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ನಿಮಗೆ ತಿಳಿಸೋದಿದೆ. ಹಾಂ ಗುರುಗಳೇ. ಆದರೆ ಸಮಸ್ತ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವಂಥ ಈ ಶುಭ ಸನ್ನಿವೇಶ 17 ವರ್ಷಗಳು ಪೂರೈಸಿಕೊಂಡಿರ್ತಕ್ಕಂಥ ಜಿ ಕನ್ನಡ ಅಂದು ಪ್ರಾರಂಭ ದಿನದಲ್ಲಿ ಪುಟ್ಟದಾದಂಥ ಹೆಜ್ಜೆಯನ್ನಿಟ್ಟು ಬಂದದ್ದು. ಇವತ್ತು ಬೃಹತ್ ಮಟ್ಟದಾಗಿ ಒಂದು ದೊಡ್ಡ ವೇದಿಕೆಯಲ್ಲಿ ಕೂತಿರ್ತಕ್ಕಂಥದ್ದು. ಹಾಗೆ ಜಿ ಕನ್ನಡ ಪ್ರತಿಯೊಬ್ಬರ ಮನಸ್ಸನ್ನು ಸಿದ್ಧ ಮುಟ್ಟಿರ್ತಕ್ಕಂಥದ್ದು. ಪೂಜೆ ಪುನಸ್ಕಾರ, ದೇವತಾರ್ಚನೆ, ಮಕ್ಕಳು ಮತ್ತು ಹಿರಿಯರು ಪ್ರತಿಯೊಬ್ಬರಿಗೂ ಸಹಿತ ಮನಸ್ಸು ಮುಟ್ಟುವಂತಹ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಜಿ ಕನ್ನಡಕ್ಕೆ ಸಿಗುವಂಥದ್ದು. ಕಾಡಲ್ಲಿರ್ತಕ್ಕಂತಹ, ಹಳ್ಳಿಗಳಲ್ಲಿರ್ತಕ್ಕಂಥ ಅಥವಾ ತುಂಬ ಎಲ್ಲೂ ಅಲ್ಲಿ ಒಂದು ವೆಹಿಕಲ್ಲು ಓಡಾಡೋಕ್ಕಾಗೋದಿಲ್ಲ ಅಂದರೆ ಅಲ್ಲೊಬ್ಬ ಪ್ರತಿಭೆ ಇದ್ದರೆ ಆ ಪ್ರತಿಭೆಯನ್ನು ಗುರುತಿಸಿ ಜಿ ಕನ್ನಡಕ್ಕೆ ತಂದು ಅವನಲ್ಲಿರ್ತಕ್ಕಂಥ ಆ ಪ್ರತಿಭೆಯಿಂದ ಸಮಾಜಕ್ಕೆ ಸರಿಯಾದಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳನ್ನು ಅಥವಾ ಅವನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಆ ವಿದ್ಯಾವಂತನ ಪರಿಚಯಿಸ್ತಕ್ಕಂಥ ಒಂದು ಕಾಯಕವನ್ನು ಜಿ ಕನ್ನಡ ಮಾಡಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಕ್ಕಂಥ ಕಾರ್ಯಕ್ರಮಗಳು 1-2 ಎಲ್ಲ ಕಾರ್ಯಕ್ರಮಗಳು ಜನಮೆಚ್ಚುಗೆಯನ್ನು ಪಡೆದಿರತಕ್ಕಂಥದ್ದೇ. ಅಂತಹದ್ರಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸಿದ್ಧ ಒಂದು ಅಂದರೆ ಅದು ನಮಗೆ ಬಹಳ ಸಂತೋಷನೇ. ಹಾಗಾಗಿ ಜಿ ಕನ್ನಡ 17 ವರ್ಷ ಪೂರೈಸಿಕೊಂಡು 18ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರ್ತಕ್ಕಂಥ ಈ ಶುಭ ದಿನದಂದು ಶುಭ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಆರಾಧನೆ ಜೊತೆಗೆ ಒಂದು ಗಣಹೋಮವನ್ನು ಸಹಿತ ನಡೆಸೋಣ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹ ಪಡೆದು ಇವತ್ತು ಸಾಕಷ್ಟು ವಿಚಾರಗಳು ನಿನ್ನೆನೇ ತಿಳಿಸಿದ್ದೇನೆ. ನಮ್ಮೊಂದಿಗೆ ನೀವು ಫೋನ್ ಮಾಡ್ಬೋದು, ನೀವು ಸಹಿತ ಶುಭಾಶಯವನ್ನು ಹೇಳ್ಬೋದು. ಬೆಳಿಗ್ಗೆ ಜಿ ಕನ್ನಡದ ಈ ಪ್ರಾರಂಭದ ಸುಂದರವಾದ ಕ್ಷಣ ತಮ್ಮೆಲ್ಲರಿಗೂ ಸಹಿತ ಮನಸ್ಸಿಗೆ ಆನಂದವನ್ನು, ಸಂತೋಷವನ್ನು ತಂದುಕೊಳ್ಳಿ. ಈ ದಿನ ಶುಭ ದಿನವಾಗಿರಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮದ ಹಿಂದಿನ ಭಾಗದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ, ಇನ್ಯಾಕೆ ತಡ, ತಾವೆಲ್ಲರೂ ಕೂಡ ಕರೆ ಮಾಡಿ, ಗುರುಗಳವ್ರು ಹೇಳಿದ್ದಾರೆ, ಯಾರು ಕೂಡ ಸುಮ್ಮನೆ ಕೊಡ್ತಕ್ಕಂಥದ್ದು ಬೇಡ ಅಂತ ಹೇಳಿ. ಆ ಮಾತನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಈಗಾಗಲೇ ಬಹಳ ವಿಶೇಷವಾಗಿ ಒಂದು ಕರೆ ಸಿದ್ಧವಾಗಿದೆ. ಮಹರ್ಷಿವಾಣಿ ಕಾರ್ಯಕ್ರಮದ ಮೊದಲನೇ ಕರೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸದ ವಿಶೇಷಗೋಸ್ಕರ ಗುರುಗಳೇ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕರೆ ಬಂದಿದೆ. ಆ ಕರೆ ಯಾವುದು ಅಂತ ಕೇಳೋಣ ಗುರುಗಳೇ. ಹಲೋ ಹಲೋ ಅಮ್ಮ, ನಮಸ್ತೆ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಲ್ಲಿಕಾ ಅಂತ, ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ತಾಯಿ, ಹೇಳಿಮ್ಮ, ಗುರುಜಿಯವ್ರ ಜೊತೆ ಮಾತಾಡಿ. ಖಂಡಿತ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ?
ಚೆನ್ನಾಗಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೋಟಿ ಕೋಟಿ ನಮಸ್ಕಾರಗಳು ನಿಮಗೂ ಸಹ ನಿಮ್ಮ ಪುತ್ರನಿಗೂ ಸಹ. ನಾವು ದಿನ ಮಹರ್ಷಿವಾಣಿ ಪ್ರೋಗ್ರಾಮ್ನ ನೋಡ್ತಾ ಇರ್ತೀವಿ, ವೀಕ್ಷಿಸ್ತಾ ಇರ್ತೀವಿ. ಅದ್ರಲ್ಲಿ ಬರೋ ಅನುಷ್ಠಾನಗಳನ್ನೆಲ್ಲ ನಾನು ನಮ್ಮ ತಾಯಿ ಖಂಡಿತ ಮಾಡ್ತಾ ಇದೀವಿ. ಅಂಡ್ ನಿಮ್ಮಿಂದ ನನಗೆ ನೀವು ಮೈಸೂರಿಗೆ ಬಂದಿದ್ರಿ. ನಾವ್ ಆಕ್ಚುಲಿ ಮೈಸೂರವರು. ಮೈಸೂರಿಗೆ ಕಲಾಮಂದಿರಕ್ಕೆ ಒಂದ್ಸಲ ಪ್ರೋಗ್ರಾಮಿಗೆ ಬಂದಿದ್ರಿ. ನಿಮ್ದು ಆಶೀರ್ವಾದ ಸಿಕ್ಕಿತ್ತು ನನಗೆ. ಸೊ ಅದಾಗಿ 6 ತಿಂಗಳಿಗೆ ನನ್ ಮದ್ವೆ ಆಗಿದೆ ಗುರುಜಿ. ತುಂಬಾ ಸಂತೋಷಮ್ಮ, ಒಳ್ಳೇದಾಗ್ಲಿ. ತುಂಬಾನೇ ಖುಷಿ ಆಯ್ತು. ನಾನು ತುಂಬಾನೇ ವೇಟ್ ಮಾಡ್ತಾ ಇದ್ದೆ ನಿಮ್ ಜೊತೆ ಮಾತಾಡ್ಬೇಕು. ನೆಕ್ಸ್ಟ್ ನೀವ್ ಯಾವಾಗ ಮೈಸೂರಿಗೆ ಬರ್ತೀರಾ ದಯವಿಟ್ಟು ಹೇಳ್ಬೇಕು. ನಾವು ನಿಮ್ನ ಡೈರೆಕ್ಟ್ ಆಗಿ ನೋಡ್ಬೇಕಂತ ತುಂಬಾ ಆಸೆ ಇದೆ ಗುರುಜಿ. ಖಂಡಿತಮ್ಮ, ಖಂಡಿತ ನಾನು ತಿಳಿಸ್ತೇನೆ. ಹಾಗೆ ನಮಗೆ ಇವತ್ತಿನ ಕರೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಕಿರೀಟಪ್ರಾಯವಾಗಿರ್ತಕ್ಕಂತಹದ್ದು, ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ನಮಗೆ ಮೈಸೂರು. ಅಂತಹ ಮೈಸೂರಿನಿಂದ ಮೊದಲನೇ ಕರೆ ಇವತ್ತು ನಮಗೆ ಬಂದದ್ದು ನಮಗೆ ಬಹಳ ಸಂತೋಷವೇ. ಅದರಲ್ಲಿ ಒಬ್ಬ ಹೆಣ್ಣುಮಗಳು ನೀನು ಮಾಡ್ತಿದ್ದೆಯಲ್ಲ ತಾಯಿ, ನನಗೆ ತಾಯಿ ಚಾಮುಂಡೇಶ್ವರಿ ಮಾಡ್ದಂಗೆ ಆಯಿತು. ಯಾಕೆಂದರೆ ನಮ್ಮಲ್ಲಿ ಇವತ್ತಿನ ಕಾರ್ಯಕ್ರಮ ಜೀ ಕನ್ನಡ 17 ವರ್ಷಗಳನ್ನು ಪೂರೈಸಿಕೊಂಡು 18ಕ್ಕೆ ಪಾದಾರ್ಪಣೆ ಮಾಡ್ತಿರ್ತಕ್ಕಂಥ ಈ ಶುಭ ಸನ್ನಿವೇಶದಲ್ಲಿ ಅದಕ್ಕೆ ಮೊದಲು ಆದಷ್ಟು ಇವತ್ತು ಹೆಚ್ಚು ಕರೆಗಳನ್ನು ತಗೊಂಡು ನಿಮ್ಮಗಳೊಂದಿಗೆ ಮಾತಾಡಬೇಕು ಎಂಬತಕ್ಕಂತಹ ಒಂದು ಸಂಕಲ್ಪದಲ್ಲಿ ನಾವಿದ್ದೀವಿ. ಹಾಗೆ ಅಂತಹದ್ರಲ್ಲಿ ಮೊದಲು ಮೈಸೂರಿನಿಂದ ಬಂದದ್ದು ಕರೆ ಆಗಿಲ್ವಾ? ಭಾಳ ಸಂತೋಷನೇ, ಒಳ್ಳೆಯದಾಗಲಿ. ನಮ್ಮ ಕಾರ್ಯಕ್ರಮವನ್ನು ರೆಗ್ಯುಲರಾಗಿ ನೋಡ್ತಾ ಇದ್ದೀರಿ? ಖಂಡಿತ ನೋಡ್ತಾ ಇದೀವಿ ಗುರುಜಿ. ಒಂದೇನು ಅಂದ್ರೆ ಅದು ರಾಶಿ ಫಲಗಳು ಸ್ವಲ್ಪ 8:30 ಒಳಗಡೆ ಆಗ್ಬಿಟ್ರೆ ನಮಗೆ ನೋಡಿ ಹೋಗಬಹುದು. ನಾನು ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಕೂಲಲ್ಲಿ. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. 17 ಇಯರ್ಸ್ ಕಂಪ್ಲೀಟ್ ಆಗಿದೆ. 17ನೇ ವಾರ್ಷಿಕೋತ್ಸವದ ಶುಭಾಶಯಗಳು ಗುರುಜಿ. ಒಳ್ಳೆದಾಗ್ಲಿಮ್ಮ, ಒಳ್ಳೆದಾಗ್ಲಿ. 50 ವರ್ಷ ಮೇಲೆ ರೀಚ್ ಆಗ್ಬೇಕು. ಖಂಡಿತ ನಿಮ್ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವ್ ಹೀಗೆ ನೋಡ್ತಾ ಇರ್ತೀವಿ ಸದಾ ಕಾಲ. ಮತ್ತೆ ಭಾನುವಾರ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನೀವು ಗುರುಜಿ? ಭಾನುವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡ್ತಾ ಇದೀವಿ, ಅನುಷ್ಠಾನ ಮಾಡ್ತಾ ಇದೀವಿ. ಶ್ರೀನಿವಾಸ್ ಶರ್ಮಾ ಅವ್ರು ಹೇಳ್ಕೊಡ್ತಾ ಇರೋದೆಲ್ಲ ಮಾಡ್ತಾ ಇದೀವಿ ಮನೇಲಿ. ತುಂಬಾನೇ ಆಗ್ತಾ ಇದೆ ಮನೇಲಿ. ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೀವಿ ಗುರುಜಿ ನಿಮ್ಮ ಆಶೀರ್ವಾದದಿಂದ. ಒಳ್ಳೇದಾಗ್ಲಿ ತಾಯಿ, ತುಂಬಾ ಸಂತೋಷ. ನೀವು ಕರೆ ಮಾಡಿದ್ದು ನಮಗೆ ಬಹಳ ಸಂತೋಷ. ಹಾಗೆ ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ. ನಮ್ಮ ಜೀ ಕನ್ನಡದ ಬಗ್ಗೆ ತಾವು ವಿಶೇಷ ಹೇಳಿದ್ದು ಇನ್ನೂ ಸಂತೋಷವೇ. ಹಾಗೆ ನಮ್ಮ ಜೀ ಕನ್ನಡದಲ್ಲಿ ಆಣಿಮುತ್ತುಗಳನ್ನು ನೋಡಿ, ಕಾಡಲ್ಲಿದ್ದು ಅಥವಾ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಅಂದರೆ ಅಲ್ಲಿ ಅವರಿರ್ತಕ್ಕಂಥ ವಿದ್ಯೆ ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನೂ ಸಹಿತ ವೇದಿಕೆಗೆ ತರುವಂಥ ಪ್ರಯತ್ನ ನಮ್ಮ ಜೀ ಕನ್ನಡ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಹಿತ ಜನಮೆಚ್ಚುಗೆ ಪಡೆದಿರತಕ್ಕಂಥದ್ದು. ಹಾಗಾಗಿ ಆ ಸಂತೋಷದ ಸಂಭ್ರಮ ಇವತ್ತು ನಡೀತಿರ್ತಕ್ಕಂಥದ್ದು ಸಂತೋಷ. ಅದರಲ್ಲಿ ತಾವು ಮೈಸೂರಿನಿಂದ ಕರೆ ಮಾಡಿದ್ದೀರಿ, ಭಾಳ ಸಂತೋಷ ಆಯಿತು ತಾಯಿ. ಒಳ್ಳೆಯದಾಗ್ಲಮ್ಮ. ನಾನು ಮತ್ತೊಮ್ಮೆ ಮೈಸೂರಿಗೆ ಬಂದಾಗ ಬರೋದಕ್ಕೆ ಮುಂಚಿತವಾಗಿ ನಿಮಗೆ ತಿಳಿಸ್ತೀನಿ. ಒಳ್ಳೆಯದಾಗಲಿ. ಮೈಸೂರಿನಿಂದ ಮಲ್ಲಿಕಾ ಎಂಬತಕ್ಕಂಥವ್ರು ಕರೆ ಮಾಡಿದ್ರಿ, ನಿಜಕ್ಕೂ ಬಹಳ ಸಂತೋಷ ಆಯಿತು ಗುರುಗಳೇ. ಇನ್ನು 50 ದಿವಸ 17 ವರ್ಷದ ಸಂಭ್ರಮ, ಅದಕ್ಕೋಸ್ಕರ ತಾವು ನಮಗೇನೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀರಾ ಗುರುಗಳೇ? ವಿಚಾರ ತಿಳಿಸಬೇಕು. ಒಂದು ನನ್ನ ಪ್ರತಿನಿತ್ಯದ ಕಾಯಕವನ್ನು ನಾನು ಮರಿಬಾರ್ದಲ್ವಾ? ಹೌದು ಗುರುಗಳೇ. ಅದಕ್ಕಾಗಿ ಗುರು ಪ್ರಾರ್ಥನೆಯಿಂದಲೇ ಪ್ರಾರಂಭ ಆಗಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ. बोलो भगवान शिरडी सद्गुरु साईनाथ महाराज की जय. जगद्गुरु आदि शंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಯಾಕೆಂದರೆ ಗುರು ಪರಂಪರೆ, ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಹಾಕುವ ಹೆಜ್ಜೆ ಯಾವತ್ತೂ ಅಭಿವೃದ್ಧಿ ಅಂತ ಹೇಳ್ತಾರೆ. ಅಂತಹ ನಿಟ್ಟಿನಲ್ಲಿ ಗುರುವಿನ ಮಾರ್ಗದರ್ಶನದೊಂದಿಗೆ ನಡೀತಿರ್ತಕ್ಕಂಥ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲವೂ ಸಹಿತ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ನೊಂದ ಮನಸ್ಸುಗಳಿಗೆ ಒಂದಿಷ್ಟು ಪರಿಹಾರವನ್ನು ತೋರಿಸುವಂಥ, ಪರಿಹಾರದ ಕಾಯಕವನ್ನು ತಿಳಿಸುವಂತಹ ಅದೃಷ್ಟ ನಮ್ಮದಾಗಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಇವತ್ತಿನ ಕಾಯಕ ಬಹಳ ಅದೃಷ್ಟ ಅಂತಲೇ ಹೇಳೋಣ. ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರಿಗೂ ಇವತ್ತು ಶುಭಾಶಯಗಳನ್ನು ಮತ್ತೊಮ್ಮೆ, ಯಾಕೆಂದರೆ ನೀವು ನಮಗೆ ಹೇಳಬೇಕು, ನಾವು ನಿಮಗೆ ಹೇಳಬೇಕು, ಅದೇ ವಿಶೇಷತೆ ಇರತಕ್ಕಂಥದ್ದು. ಇನ್ನು ಗುರುವಾರ ನಿನ್ನೆ ಅಂತೂ ಎಲ್ಲರೂ ಸಡಗರ ಸಂಭ್ರಮದಿಂದ ಮತವನ್ನು ಹಾಕಿದ್ರಿ, ನಿಮ್ಮ ಅಧಿಕಾರವನ್ನು ಚಲಾಯಿಸಿದ್ರಿ. ಸಂಜೆವರೆಗೂ ನಿಮ್ಮೆಲ್ಲರಿಗೂ ಸಹಿತ ಮತವನ್ನು ಹಾಕಲಿಕ್ಕೆ ಹೋದ ಪ್ರತಿಯೊಬ್ಬರಿಗೂ ನಮ್ಮ ರಾಜ್ಯದ ಪ್ರಧಾನ ಸೇವಕ ಎಂಬತಕ್ಕಂತಹ ಮಾತು ಹೇಳಿಕೊಂಡು ನಮ್ಮ ಪ್ರಧಾನಿಗಳು ಏನು ಹೇಳ್ತಾರೋ
ಆ ಪ್ರಧಾನ ಸೇವಕರು ಬಂದಾಗ ಹೇಗೆ ನೋಡಿ ಅವರ ಮುಖದಲ್ಲಿ ಅವ್ರು ಬಂದಾಗ ನಮಗೆ ಹೇಗೆ ಸಂತೋಷ ಅನಿಸುತ್ತೋ, ನೀವು ಮತಗಟ್ಟೆಗೆ ಹೋದಾಗ ನಿಮ್ಮ ಮತ ಅಲ್ಲಿ ಅಮೂಲ್ಯವಾಗಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಿಮ್ಮನ್ನು ಬರಮಾಡಿಕೊಂಡಾಗ ನಿಮಗೂ ಅದೇ ಫೀಲ್ ಆಗಿರುತ್ತೆ. ಯಾಕೆಂದರೆ ತುಂಬ ಜನಕ್ಕೆ ಇರ್ತಕ್ಕಂಥದ್ದು ನೋಡಿ, ಮತ ಹಾಕುವಾಗ ಮತಗಟ್ಟೆ ಒಳಗಡೆ ಪ್ರವೇಶ ಮಾಡುವಾಗ ನಿಮ್ಮನ್ನು ಸ್ವಾಗತಿಸ್ತಾರಲ್ಲ, ಬನ್ನಿ ಮತ ಹಾಕಿ, ನಮ್ಮ ಪಕ್ಷಕ್ಕೆ ಹಾಕಿ ಅಥವಾ ಹೀಗೆ, ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಆ ಕ್ಷಣ ನಿಮ್ಮನ್ನು ನೀವೇ ಕಳೆದು ಹೋಗ್ಬಿಟ್ಟಿರ್ತೀರಿ. ಆ ಮತಕ್ಕಂತಹ ಶಕ್ತಿ ಇದೆ. ಅಂದರೆ ನಿಮ್ಮ ಮತ ಅಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಅಂತಹ ಕಾಯಕವನ್ನು ನಿನ್ನೆ ನೀವೆಲ್ಲರೂ ಮಾಡಿದ್ದೀರಿ, ಭಾಳ ಸಂತೋಷ. ಇನ್ನು ಇವತ್ತಿನಿಂದ ಇವತ್ತು ನಾಳೆ ನಾಳಿದ್ದು ಹಾಗೂ ಈಗ ಅನ್ನೋಷ್ಟೊತ್ತಿಗೆ ಒಂದು 2-3 ದಿವಸ ಅದಾದ ನಂತರ ರಾಜ್ಯದಲ್ಲಿ ರಾಜ್ಯ ಆಳ್ತಕ್ಕಂತಹ ಮಂತ್ರಿಗಳು ಬರ್ತಾರೆ. ಅದಾದಮೇಲೆ ಮುಂದಿನ ಪ್ರಕ್ರಿಯೆಗಳು ನಡ್ಕೊಂಡು ಹೋಗ್ತಿರುತ್ತೆ. ಇರಲಿ, ಅದೆಲ್ಲವೂ ಒಂದು ಭಾಗ. ಆದರೆ ಮನುಷ್ಯ ತಾನು ಏನು ಮಾಡಬೇಕು, ತಾನು ಹೇಗೆ ಬದುಕಬೇಕು, ತನ್ನ ಬದುಕೇನು, ತನ್ನ ಪರಿವಾರ ಏನು, ತನ್ನ ಪರಿವಾರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದೇ. ಇನ್ನು ಆಗೋ ಈಗೋ ಅಂದರೆ ಬಂದೇ ಬಂತು ಭಾನುವಾರದ ಕಾರ್ಯಕ್ರಮ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಭಾನುವಾರದ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ ಮಾತಾಡುವಂತಹ ಒಂದು ವನಸಿರಿ, ಅಂದರೆ ಉತ್ತರದ ವನಸಿರಿ ಅಂತ ಇದೆ. ಆ ಉತ್ತರವನ್ನು ಕೊಡ್ತಕ್ಕಂಥದ್ದು, ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಕೊಟ್ಟು, ಆಗುತ್ತೆ ಇಲ್ಲ, ಕೆಲಸ ಬೇಕು ಬೇಡ, ಅಥವಾ ಇವತ್ತು ನಾನು ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲ, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸುವಂಥ ಕಾಯಕ ಒಂದು ವನಸಿರಿಯಿಂದ ಉತ್ತರವನ್ನು ತೆಗೆದುಕೊಳ್ಳುವಂತಹ ಒಂದು ವಿಶೇಷತೆ ಈಗ ನಡೀತಾ ಇದೆ. ಇಂತಹ ಅದ್ಭುತವಾದ ಕಾರ್ಯಕ್ರಮ ಪ್ರತಿ ಭಾನುವಾರ ನಡೀತಿರ್ತಕ್ಕಂಥದ್ದು. ಪ್ರತಿ ಭಾನುವಾರ ತಾವು ತಪ್ಪದೇ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಳೋದಕ್ಕಾಗಲಿ, ಅಥವಾ ಅಲ್ಲಿ ಹೇಳುವಂತಹ ಒಂದಷ್ಟು ತಂತ್ರಸಾರಗಳನ್ನು ತಾವು ಆಚರಣೆ ಮಾಡ್ತಕ್ಕಂಥದ್ದಾಗಲಿ, ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಅದನ್ನೇ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಪ್ರತಿ ಗುರುವಾರ ಸಹಿತ ಮತ್ತು ಆ ಒಂದು ಉತ್ತರದ ವನಸರಿ ಅಥವಾ ಮಾತಾಡುವ ವನಸರಿಯನ್ನು ಗುರುವಾರದ ನಮ್ಮ ಸಂಚಿಕೆಯಲ್ಲೂ ಸಹಿತ ಅದನ್ನು ಪರಿಚಯಿಸಬೇಕು, ಅದನ್ನು ತರಬೇಕು ಎಂಬತಕ್ಕಂಥ ಒಂದು ಚಿಂತನೆಯಲ್ಲಿ ನಾವಿದ್ದೇವೆ. ಹಾಗಾಗಿ ಭಾನುವಾರ ತಾವೇನು ನೋಡ್ತಾ ಇದ್ದೀರಿ ಅದನ್ನು ಗುರುವಾರಕ್ಕೂ ಸಹಿತ ನಾವು ಮಾಡುವಂತಹ ಗುರುವಾರನೂ ಸಹಿತ ಒಂದು ಉತ್ತರದ ವನಸಿರಿಯಿಂದ ಉತ್ತರವನ್ನು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಒಂದಷ್ಟು ವಿಚಾರಗಳಲ್ಲಿ ಪರಿಹಾರಕ್ಕಾಗಿ ಈ ವನಸರಿಯ ಮೂಲಕ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡತಕ್ಕಂಥದ್ದು ಇದು ನಡಿಬೇಕಾಗಿದೆ. ನಡೆಸೋಣ. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಮೇಲೆ ಹಾಗೂ ಭಾನುವಾರದ ಸಂಚಿಕೆ ಮೇಲೆ. ಇನ್ನು ಶನಿವಾರ ಅಂತೂ ಅದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು. ಕಲ್ಯಾಣೋತ್ಸವ, ತಿರುಮಲ ತಿರುಪತಿ ಶ್ರೀನಿವಾಸನಿಗೆ ನಡೆದಂಥ ವಿಶೇಷವಾದಂಥ ಕಲ್ಯಾಣೋತ್ಸವ. ಶ್ರೀನಿವಾಸನಿಗೆ ತಿರುಮಲ ತಿರುಪತಿ ಆಸ್ಥಾನದಿಂದ ಬಂದಂತಹ ವಿಗ್ರಹಗಳು, ಅದಕ್ಕೆ ನಡೆದಂತಹ ಕಲ್ಯಾಣೋತ್ಸವ, ಆ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸ್ಕೊಳ್ಳುವಂಥ ಅದೃಷ್ಟ ಈ ಶನಿವಾರದಂದು ತಮ್ಮೆಲ್ಲರಿಗೂ ಒದಗಿ ಬಂದಿರತಕ್ಕಂಥದ್ದಿದೆ. ಯಾರೆಲ್ಲ ಮನೆಯಲ್ಲಿ ಕೂತು ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ದರ್ಶನ ಮಾಡಿ ಆ ಶುಭ ದಿನ ತಪ್ಪದಿರ ನಾವು ಮಾಡಬೇಕಾದ್ದು ಅಂದರೆ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ವಿಷ್ಣು ಆಲಯಕ್ಕೆ ಬಂದು ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಇದರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವೆಲ್ಲರೂ ಸಹಿತ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಇನ್ನು ಪಂಚಾಂಗ ಶ್ರವಣವನ್ನು ಕೂಡ ಪ್ರಾರಂಭವನ್ನು ಮಾಡಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನವಿಶೇಷ. ಗುರುಗಳೇ, ಈ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನು ಮಾಡೋಣ. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ಶುಭ ದಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಹೆಸರಲ್ಲಿ, ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಎಂಬತಕ್ಕಂಥ ಪದ ಬಂದಾಗ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹೆಸರಂತ ಬರೋದಿಲ್ಲ. ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಯಾರೆಲ್ಲ ನಮ್ಮ ಕಾರ್ಯಕ್ರಮವನ್ನು ನೋಡ್ತಿದ್ದೀರಿ, ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ದೀರಿ, ತಮ್ಮೆಲ್ಲರ ಮನೆಯಲ್ಲಿ ಗಣಪನ ಅನುಗ್ರಹ ಆಗಲಿ ಅಂತ ಗಣಹೋಮವನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಗಣಹೋಮವನ್ನು ತದೇಕಚಿತ್ತದಿಂದ ತಪ್ಪದೀರ ತಾವೆಲ್ಲರೂ ಕೂತ್ಕೊಂಡು ನೋಡಿ. ಗಣಪತಿ ಹೋಮ ಪ್ರಾರಂಭಿಸುವಾಗ ನಾನು ನಿಮ್ಮ ಹೆಸರಲ್ಲಿ ನಿಮ್ಮ ಪ್ರತಿಯೊಬ್ಬರು ಸಹಿತ ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ ಅಂತ ಹೇಳುವಾಗ, ಮನೆಯಲ್ಲೇ ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಾಗ ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳಿಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಗಣಹೋಮದಲ್ಲಿ ತಾವೇ ತಮ್ಮ ಸ್ವಾಸ್ಥ್ಯದಿಂದ ಹೋಮ ಹವನವನ್ನು ಈ ಹೋಮದ ಕಾರ್ಯಕ್ರಮವನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶನೆ ನಮಸ್ತೆ ಶಿವಸುಧಾಯ ಶ್ರೀವರದಮೂರ್ತಿ ನಮೋ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 11/5/2023. ಇವತ್ತು ಗುರುವಾರ. ಸೃಷ್ಟಿ ಉತ್ತರಾಷಾಢ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ
ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ರಾಶಿಫಲದಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಸಾಕಷ್ಟು ಜನ ಕರೆ ಮಾಡ್ತಿದ್ದೀರಿ. ರಾಶಿಫಲವನ್ನು ಶುರು ಮಾಡೋಣ. ಯಾರೊಬ್ಬರ ಧ್ವನಿ ಆದರೂ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಹೇಳ್ತಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ರಾಶಿಫಲ ಬೇಗ ತಗೊಳ್ಳಿ ಅಂತ. ಎಲ್ಲರ ಉದ್ದೇಶ ಪ್ರಕಾರ ರಾಶಿಫಲ ಬೇಗ ಆಗಬೇಕು, ಬೇಗ ತಿಳ್ಕೊಳ್ಬೇಕು, ನಂತರ ನಿಮ್ಮ ಉದ್ಯೋಗ ಕೊಡೋರಿಗೆ ಅನುಕೂಲ ಆಗಬೇಕು ಅಂತ ನಾವು ಆ ಪ್ರಯತ್ನದಲ್ಲೇ ಇರ್ತೀವಿ. ಆದರೆ ಒಂದೊಂದು ವಿಚಾರಗಳನ್ನು ತಗೊಂಡಾಗ ಒಂದಷ್ಟು ಸಮಯ ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ಇವತ್ತು ಲೇಟ್ ಮಾಡೋದು ಬೇಡ. ಮೈಸೂರಿನಿಂದ ಕರೆ ಮಾಡಿರ್ತಕ್ಕಂಥ ತಾಯಿ ಸಹಿತ ಹೇಳಿದ್ದಾಳ ಅಮ್ಮ. ಅವ್ರು ಹೇಳಿರ್ತಕ್ಕಂಥ ಮಾತು ನಾವು ಆಲಿಸೋಣ. ರಾಶಿಫಲವನ್ನು ಶುರು ಮಾಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲ ಜೊತೆಗೆ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಈ ಮಾಸ ಎಷ್ಟು ಅಭಿವೃದ್ಧಿ, ಈ ಮಾಸದಲ್ಲಾಗ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಅದೆಲ್ಲವೂ ಸಹಿತ ನಾವು ಆಲೋಚನೆ ಮಾಡಿ ರಾಶಿಫಲದಲ್ಲಿ ತಿಳಿಸುವಂಥದ್ದಿರುತ್ತೆ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಗುರು ಇರ್ತಕ್ಕಂತಹ ಸ್ಥಾನ. ಬುಧ ಮತ್ತು ಗುರುವಿನ ಅನುಗ್ರಹ ಇದೆ. ಬುಧನ ಆಲೋಚನೆ ಚೆನ್ನಾಗಿದೆ. ಅಂದರೆ ಬುಧ ಚೆನ್ನಾಗಿದ್ದರೆ ನಿಮ್ಮ ಮನಸ್ಸಿನ ಸ್ಥಿತಿ, ನಿಮ್ಮ ಆಲೋಚನೆಗಳು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ. ಅಂತಹ ಯೋಗಾಯೋಗಗಳು ಚೆನ್ನಾಗಿರೋದ್ರಿಂದ ತಾವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ದೂರ ಪ್ರಯಾಣದ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಬೇಕು. ಆ ಪ್ರಯಾಣವನ್ನು ಇವತ್ತು ನೀವು ಆದಷ್ಟು ಪ್ರಯಾಣ ಹೊರಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ನಿಷ್ಠೂರ ಬೇಡ, ವ್ಯಾಜ್ಯಗಳು ಬೇಡ. ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಂಡ್ಬಿಡ್ತೀರಿ. ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ತಾಳ್ಮೆಯಿಂದಿರಿ, ಸಮಾಧಾನವಾಗಿರಿ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಮುಖ್ಯವಾಗಿ ಮೇಷರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇನ್ನು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4 ಗಂಟೆ 20 ನಿಮಿಷ ಈ ಸಮಯದಲ್ಲಂತೂ ಅದೃಷ್ಟವೇ ಅದೃಷ್ಟ. ತಾವೇನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಹೀಗಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಫಲ ಸಿದ್ಧಿಸ್ಕೋಬೇಕಾದ್ರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರು ರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ, ಗುರು ದತ್ತ ಮಹಾರಾಜರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತುಂಬ ದಿನಗಳಿಂದ ಒಂದಲ್ಲ ಒಂಥರ ಟೆನ್ಷನ್ನು, ಸಮಸ್ಯೆಗಳನ್ನು ನೋಡ್ತಾ ಇದ್ರಿ. ಇವತ್ತು ಸ್ವಲ್ಪ ನೆಮ್ಮದಿ ನಿಟ್ಟುಸಿರು ಬಿಟ್ಟಂಗಾಗತ್ತೆ. ಕೆಲಸದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಂಡಂಗಾಗತ್ತೆ. ಮಾಡಿರ್ತಕ್ಕಂಥ ಕೆಲಸ, ನಡೆದಿರ್ತಕ್ಕಂಥ ಉದ್ಯೋಗ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಎಲ್ಲ ಕಡೆಯಿಂದಲೂ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮದಾದ್ರಿಂದ ತಾವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3 ರಿಂದ 4 ಗಂಟೆ 15 ನಿಮಿಷ, 3 ರಿಂದ 4:15 ಈ ಮಧ್ಯದಲ್ಲಿ ಮಾತ್ರ ತುಂಬ ಎಚ್ಚರಿಕೆ ಬೇಕು. ಹಾಕುವ ಹೆಜ್ಜೆನಲ್ಲಿ ಭಾಳಷ್ಟು ಜೋಪಾನ ಬೇಕು. ಯಾಕೆಂದರೆ ಇದೇ ಸಮಯದಲ್ಲಿ ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರಿ. ಒಂದಲ್ಲ ಒಂಥರ ಮಾತಿನ ನಿಷ್ಠೂರವೋ ಅಥವಾ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಆಡುವ ಮಾತು ನಿಮ್ಮ ಮನಸ್ಸಿಗೆ ಇಡಿಸ್ದಿರಾ ಅಲ್ಲಿ ಸಮಸ್ಯೆ ತಂದುಕೊಳ್ಳುವಂಥದ್ದು, ಇಂತೆಲ್ಲ ತೊಂದರೆಗಳು ಎದುರಾಗ್ಬೋದು. ಆದರೆ ಇವತ್ತು ತಾಯಿ ಶಂಕರಿ ಬನಶಂಕರಮ್ಮನವರನ್ನ ಪ್ರಾರ್ಥನೆ ಆಗಲಿ, ಅಥವಾ ತಾಯಿನ ಗ್ರಾಮದೇವತೆ ಪ್ರಾರ್ಥನೆ ಆಗಲಿ, ಅಥವಾ ನಿಮ್ಮ ಕುಲದೇವರ ಆರಾಧನೆ ಆಗಲಿ, ಇದೆಲ್ಲವನ್ನೂ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಾಡುವ ಕಾಯಕದಲ್ಲಿ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಇವತ್ತು ಬಹಳ ಮುಖ್ಯ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯಾಗುತ್ತೆ. ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗಬಹುದು, ಭಯ ಇರ್ಬೋದು. ಅದೆಲ್ಲವನ್ನು ದೂರ ಮಾಡಿ ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಒಂದಷ್ಟು ಹೆಚ್ಚಿನಾದ ರೀತಿ ಮನೆಗೆ ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೊಸ ವಸ್ತುಗಳನ್ನು ಮನೆಗೆ ತೊಗೊಂಡು ಹೋಗುವಂಥದ್ದು, ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಪರ್ಸ್ನಲ್ ಯೂಸ್ಗೆ ಬೇಕಾಗಿರುವಂಥ ಯಾವುದಾದ್ರು ಒಂದು ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಸಂತೋಷವೂ ಇದೆ, ಸಂಭ್ರಮವೂ ಇದೆ. ಅದರ ಜೊತೆಗೆ ಆತ್ಮೀಯರೊಂದಿಗೆ ದೂರಭಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ಹೊಸದಾಗಿ ಒಂದು ಪ್ರಯೋಗ ಮಾಡಬೇಕು ಎಂಬತಕ್ಕಂಥ ಒಂದು ಚಿಂತನೆಯೂ ನಿಮ್ಮಲ್ಲಿರುತ್ತೆ. ಇವತ್ತು ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು
ಎಲ್ಲ ಕಡೆಯಿಂದಲೂ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮಿಥುನ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ರಾಶಿಫಲವನ್ನು ತಾವು ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಈಗ ವೃಶ್ಚಿಕ ರಾಶಿಯಿಂದ ತಾವು ತಿಳಿಸ್ಕೊಡ್ತಾರೆ. ಖಂಡಿತ ಈ ಒಂದು ಕಲ್ಯಾಣೋತ್ಸವ, ಸಾರಿ ದಯವಿಟ್ಟು ಕ್ಷಮಿಸಿ ಗುರುಗಳೇ, ಕರ್ಕಾಟಕ ರಾಶಿಯಿಂದ. ಅಲ್ಲ ಇರಲಿ, ನೀವೇನು ಹೇಳಿದ್ರು ನಾನು ಹೇಳ್ಕೊಂಡು ಮುಂದೆ ಮಾತಾಡ್ತೇನೆ. ಆದರೆ ನಾನು ಸಹಿತ ಮಂತ್ರಮುಗ್ಧನಾಗ್ತಾ ಇದ್ದೇನೆ ಇಲ್ಲಿ. ಏನಪ್ಪ ಅಂದರೆ ಆ ಶ್ರೀನಿವಾಸ ಕಲ್ಯಾಣದ ಆ ಒಂದೊಂದು ಕ್ಷಣಗಳ ಆ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳುವಂಥದ್ದಿದೆಯಲ್ಲ, ಆ ವಾದ್ಯ, ಆ ಶ್ರೀನಿವಾಸನ ಕಲ್ಯಾಣ, ಗೋವಿಂದ ಎಂಬತಕ್ಕಂತಹ ಪದದಲ್ಲಿರ್ತಕ್ಕಂಥ ಶಕ್ತಿ, ಆ ಸುಂದರವಾದಂತಹ ಅಲಂಕಾರ ದೃಶ್ಯ, ಇದೆಲ್ಲವನ್ನು ನೋಡಿದ್ರೆ ಎಂಥವರು ಸಹಿತ ಮಂತ್ರಮುಗ್ಧರೇ. ಮಾತು ಹೊರಡೋದೇ ಬಹಳ ಕಷ್ಟ. ಹಾಗಿರಬೇಕಾದ್ರೆ ನನ್ನ ಮನಸ್ಸೇ ಹಿಂಗೆ ಕಟ್ಟಾಗಿ ಕೂಡಿಸ್ಬೇಕಾದ್ರೆ ಇನ್ನು ಕಾರ್ಯಕ್ರಮದ ಪ್ರಾರಂಭ ನಿಮ್ಮ ಮಾತಿದೆಯಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇರಲಿ, ದೃಶ್ಯಗಳನ್ನು ನೋಡ್ತಾ ಇದ್ರೆ ಯಾವಾಗ ನಾನು ಆ ಕಾರ್ಯಕ್ರಮ ನೋಡ್ತೀನೋ ಅನಿಸ್ತಾ ಇದೆ. ಹೌದು, ಯಾಕೆಂದರೆ ಆ ಕಾರ್ಯಕ್ರಮದಲ್ಲಿ ಅಂತಹ ಒಂದು ಕ್ಯೂರಿಯಾಸಿಟಿ ಇದೆ, ಅಂತಹ ಒಂದು ಆಕರ್ಷಣೆ ಇದೆ. ಎಷ್ಟೇ ಆದರೂ ಜಗತ್ತಿಗೆ ಸೌಂದರ್ಯದಾಯಕ ಆತ. ಜಗತ್ತಿನಲ್ಲಿ ಸೌಂದರ್ಯ ಎಂಬತಕ್ಕಂಥದ್ದು ಎಲ್ಲಾದರೂ ಒಂದಿದೆ ಅಂದರೆ ಆ ಸೌಂದರ್ಯಕ್ಕೆ ಪ್ರತಿಯೇ ಶ್ರೀನಿವಾಸ, ಆ ಮಹಾವಿಷ್ಣು. ವಿಷ್ಣುಗಿನ್ನ ಮತ್ತೊಬ್ಬ ಸೌಂದರ್ಯವಂತ ಇದ್ದಾನ? ಅದನ್ನು ನೋಡಬೇಕು, ಆನಂದಿಸಬೇಕು. ಆ ವಿಗ್ರಹದಲ್ಲಿ ಅಂತಹ ನಯನ ಮನೋಹರವಾಗಿರ್ತಕ್ಕಂಥದ್ದು ಆ ಅಲಂಕಾರ, ಆ ಮಂತ್ರಗಳು, ತಂತ್ರಗಳು, ಅಬ್ಬಬ್ಬ, ಅದರ ಆನಂದವೇ ಬೇರೆ. ಅಂತಹ ಜಗತ್ತಿಗೆ ಪಿತೃ ತಂದೆಯಾಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ದರ್ಶನ ಮಾಡುವಂಥ ಆ ಸುಂದರ ಗಳಿಗೆ ಎಲ್ಲರಿಗೂ ಆದಷ್ಟು ಬೇಗ ಬರಲಿ. ಶನಿವಾರ ಯಾವಾಗ ಆಗುತ್ತಪ್ಪ, ಯಾವಾಗ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸ್ಕೊಳ್ತೀವಪ್ಪ ಅನ್ನೋ ಮನಸ್ಸು ನನಗೇ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ರು ಎಷ್ಟು ಬಾರಿ ನೋಡಿದ್ರೂ ಇನ್ನೂ ಕಡಿಮೆ, ಇನ್ನೂ ಸತಿ ನೋಡಬೇಕು ಭಗವಂತನ, ಇನ್ನೂ ಸತಿ ಕಣ್ತುಂಬ ದರ್ಶನ ಮಾಡಬೇಕು. ಅದಕ್ಕೆ ಎಲ್ಲರೂ ತಿರುಮಲ ತಿರುಪತಿಗೆ ಮಾತಾಡಿದ್ರೆ ಎಲ್ಲರೂ ಅಲ್ಲಿ ಓಡೋಗ್ತಾ ಇರ್ತಾರೆ. ಅಲ್ಲಿ ಎಷ್ಟು ರಶ್ ಆಗುತ್ತೆ ಅಂದರೆ ಆ ಒಂದು ಸೆಕೆಂಡು ಭಗವಂತನ ದರ್ಶನ ಮಾಡಿದ ಮರುಕ್ಷಣವೇ ನಾವು ಅವನ ಪಕ್ಕದಲ್ಲಿ ಇರ್ತೀವಿ. ನಾವು ಅಲ್ಲಿ ದಾಟಿಸ್ಬಿಟ್ಟಿರ್ತಾರೆ, ಎಳೆದ ಪಕ್ಕಕ್ಕೆ ಹಾಕಿಬಿಟ್ಟಿರ್ತಾರೆ. ಆದರೂ ನಾವು ಆದಷ್ಟು ಬೇಗ ಶ್ರೀನಿವಾಸನ ದರ್ಶನ ಮಾಡಬೇಕಪ್ಪ ಅನ್ನೋ ಆಸೆ ನಮಗಿರುತ್ತೆ. ಅಂತಹ ಸಾನ್ನಿಧ್ಯ ಎಲ್ಲರಿಗೂ ಶ್ರೀನಿವಾಸನ ಅನುಗ್ರಹ ಉಂಟಾಗಲಿ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಗುರುವಾರದ ಈ ಶುಭ ದಿನದಂದು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಅದರಿಂದ ಯಶಸ್ಸನ್ನು ಕಾಣುವಂತಹ ಯೋಗಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ಧೈರ್ಯವಾಗಿ ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಧೈರ್ಯದಿಂದಲಿರಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೂ, 11 ಗಂಟೆ 12 ನಿಮಿಷದಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಮಾತ್ರ ಭಾಳ ಎಚ್ಚರಿಕೆ ಬೇಕು. ಎಚ್ಚರಿಕೆಯ ನಡೆ ಇಲ್ಲಿದ್ದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಸ್ವಲ್ಪ ಯಾಮಾರಿದ್ರೆ ಸಮಸ್ಯೆ ತಂದುಕೊಳ್ತೀರಿ. ಆ ಸಮಸ್ಯೆಗಳಿಂದ ದೂರ ಆಗಬೇಕಾದ್ರೆ ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡಿ, ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಅಂದರೆ ಏನಂದರೆ ರಾಹು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ರಾಹು ಕೇತುಗಳಿಂದ ಸಿಂಹರಾಶಿಯವರಿಗೆ ಇವತ್ತು ಅಂತಹ ಒಂದು ಫಲಾಫಲಗಳು ಸಿಗೋದು ಸ್ವಲ್ಪ ಕಷ್ಟ ಇದೆ. ಯಾಕೆಂದರೆ ಫಲಾಫಲಗಳ ಸರಿಯಾದ ರೀತಿ ಇಲ್ಲ ಅಂದಾಗ ಮನಸ್ಸು ಆಲೋಚನೆ ಚಂಚಲತೆ ಶುರುವಾಗುತ್ತೆ. ಇವತ್ತು ಪ್ರಯಾಣ ಕಾಲ ಆಗಲಿ, ಮನೆಯಿಂದ ಆಚೆಗೆ ಹೊರಡಬೇಕಾಗಲಿ, ನೀವೇನು ಅಂದುಕೊಂಡಿದ್ರೋ ಅಂದುಕೊಳ್ಳೋದೊಂದು ಮಾಡೋದೊಂದು, ಅಂದರೆ ಯಾವುದೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಆದರೆ ಒಂದು ಸತ್ಯಾಂಶ, ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾಕೆಂದರೆ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ದೇವತಾರಾಧನೆ ಅಥವಾ ಜವಾಬ್ದಾರಿ ಅಥವಾ ನೀವು ಮಾಡುವ ಕಾಯಕವೇ ಕೈಲಾಸ. ನೀವೇನೇ ಕೆಲಸ ಮಾಡಿ, ಎಂಥದೇ ಕೆಲಸ ಮಾಡಿ, ಮನುಷ್ಯ ತಾನು ಮಾಡುವಂತಹ ಮಾಡುವ ಕೆಲಸವನ್ನು ಗೌರವಿಸಬೇಕು. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೆಲಸವನ್ನು ನಾವು ಅವಹೇಳನವಾಗಿ ಕಾಣಬಾರ್ದು. ನಾವೇನೇ ಉದ್ಯೋಗ ಮಾಡಿದ್ರೂ ಬೇರೊಬ್ಬರು ಮಾಡೋರ ಉದ್ಯೋಗಕ್ಕೂ ನಮ್ಮ ಉದ್ಯೋಗಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಆದರೆ ಏನೇ ವ್ಯತ್ಯಾಸ ಇದ್ದರೂ ಈ ಉದ್ಯೋಗದಿಂದ ನಮ್ಮ ಅನ್ನ ಆಹಾರ ನಡೀತಿರುತ್ತೆ. ಅದಕ್ಕಾಗಿ ಉದ್ಯೋಗಕ್ಕೆ ಫಸ್ಟ್ ನಾವು ಮಾಡುವ ಕೆಲಸಕ್ಕೆ ಗೌರವ ಕೊಟ್ಟು ಅದಕ್ಕೊಂದು ಸ್ಥಾನಮಾನ ಸಿಗುವಂಥ ರೀತಿ ನಾವು ನಡ್ಕೊಂಡ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿಂಹರಾಶಿಯವರು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಮೌನವಾಗಿರಿ. ಯಾಕೆಂದರೆ ಇವತ್ತು ಉದ್ದಟತನದ ಮಾತು ಬೇಡ. ಎಲ್ಲ ವಿಚಾರ ನನಗೆ ಗೊತ್ತಿದೆ ಅಂತ ಸಭೆ ಸಮಾರಂಭದಲ್ಲಿ ಬೀಗೋದು ಬೇಡ. ಯಾವುದೇ ವಿಚಾರ ನಿಮಗೆ ಗೊತ್ತಿದ್ರೂ, ಯಾವುದೇ ಸತ್ಯಾಸತ್ಯತೆಗಳು ಗೊತ್ತಿದ್ರೂ ಸಭೆಗಳಲ್ಲಿ ಸಾಧ್ಯವಾದಷ್ಟು ಮೌನದಿಂದಿರಿ. ಇವತ್ತಿನ ದಿವಸ 4 ಜನ ಸೇರಿದಾಗ ನಿಮಗೆ ಗೊತ್ತಿರುವಂಥ ವಿಚಾರ ಅಲ್ಲಿ ಯಾರು ಗೊತ್ತಿರುತ್ತೋ ಬಿಡುತ್ತೋ
ಅಲ್ಲಿ ನೀವೇನಾದ್ರು ಧ್ವನಿ ಎತ್ತಿದ್ರೆ ನಿಮ್ಗೆ ಅವಮಾನ ಮಾಡ್ತಾರೆ, ನಿಮ್ಮ ಮಾತನ್ನು ಅವಹೇಳನ ಮಾಡ್ತಾರೆ. ಅಲ್ಲಿ ಏನೂ ಇಲ್ದಿದ್ರು ಏನೋ ಇದೆ ಅಂತ ಸೃಷ್ಟಿಸ್ತಾರೆ, ಸಮಸ್ಯೆ ತಂದುಕೊಳ್ಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ ಅಂತಹ ಒಳ್ಳೆ ದಿನ ಅಲ್ಲ ಇವತ್ತು. ಕನ್ಯಾ ರಾಶಿಯವರು ಮಾಡುವ ಕೆಲಸವನ್ನು ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ನಿಮ್ಮ ಮನಸ್ಸು ತೃಪ್ತಿಯಾಗಿ ನೀವು ಕೆಲಸ ಮಾಡಿ, ಇಲ್ಲ ಅಂತಲ್ಲ. ಆದರೆ ಸಭೆ ಸಮಾರಂಭಗಳಲ್ಲಿ ಸಾಧ್ಯವಾದಷ್ಟು ಮೌನದಿಂದಿರಿ. ಇವತ್ತು ಮೌನದಿಂದಿದ್ದರೆ ಕೆಲಸ ಆಗುತ್ತೆ. ಸ್ವಲ್ಪ ರೌದ್ರ ಪಡಿಸ್ಕೊಂಡ್ರೆ ವ್ಯಾಜ್ಯಗಳು, ಗಲಾಟೆ, ಕದನ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಮನಸ್ಸಲ್ಲಿ ಆಗ್ತಕ್ಕಂತಹ ನೋವಿನ ಸಂಗತಿಗಳೇ ಸಾಕಷ್ಟು ಎದುರಾಗುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಎಚ್ಚರಿಕೆಯಿಂದಿರಿ. ಹೆಣ್ಣು ಮಕ್ಕಳು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಚೆನ್ನಾಗಿರಲಿಕ್ಕೋಸ್ಕರ 1 ಚಿಟಿಗೆಯಷ್ಟು ಉಪ್ಪು, 1 ಚಿಟಿಗೆಯಷ್ಟು ಬೆಲ್ಲ ಮತ್ತು ಉಪ್ಪನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಲೋಟನೋ ಒಂದು ತಂಬಿಗೆನೋ ಒಂದು ತಟ್ಟೆಯಲ್ಲೋ ಸ್ವಲ್ಪ ನೀರು ಹಾಕಿ ಆ ನೀರಲ್ಲಿ 2 ಪದಾರ್ಥವನ್ನು ಹಾಕಿ ನೀರಲ್ಲಿ ಹಾಕಿದ ಮೇಲೆ ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲಿ. ಈ ಪ್ರಕಾರ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಇವತ್ತಿನ ದಿವಸ ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಮನಸ್ಸಲ್ಲಿ ಇಲ್ಲದಂತಹ ಉದ್ವೇಗತನ ಇರುತ್ತೆ ಮತ್ತು ಕೆಲವಷ್ಟು ಆತಂಕಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇಂಥ ಮಧ್ಯದಲ್ಲಿ ಇವತ್ತಿನ ದಿವಸ ನೀವು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮಾತೃಶ್ರೀಯವರನ್ನ, ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿ, ಮಾಡ್ತಕ್ಕಂಥ ಈ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಬೇಕು. ಮಾಡುವಂಥ ಕೆಲಸಗಳನ್ನು ಗೌರವಿಸಬೇಕು. ಹಾಗೆ ಸಾಧ್ಯವಾದರೆ 1 ಚಿಟಿಗೆಯಷ್ಟು ಲವಣ, 1 ಚಿಟಿಗೆಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಲವಣ ಅಂದರೆ ಉಪ್ಪು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕಬೇಕು. ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಬೇಕು. ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ. ಅಂತಹ ಅನ್ನದಾನವನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಯೋಗ ಫಲ ಇರೋದ್ರಿಂದ ಇವತ್ತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಬೇಡದ ವಿಚಾರಗಳ ಬಗ್ಗೆ ತುಂಬ ಆಸಕ್ತಿಯಾಗಿ ತಲೆ ಕೆಡಿಸ್ಕೊಳ್ತೀರಿ. ಆಲೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾವುದು ಬೇಕು ಯಾವುದು ಬೇಡ. ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಒಳ್ಳೆಯ ನಿರ್ಣಯಕ್ಕೆ ಬಂದರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂತಹ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಇದರಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮೊದಲು ಬೆಳಗ್ಗೆ ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರೂ ದತ್ತ ಮಂದಿರನೋ ಅಥವಾ ಔದುಂಬರ ವೃಕ್ಷ, ದತ್ತ ಮಂದಿರ ಅಥವಾ ಒಂದಷ್ಟು ಶ್ವಾನಗಳಿಗೆ ಆಹಾರ ಹಾಕ್ತಕ್ಕಂಥದ್ದು ಅಥವಾ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಂತಹ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಗುರುಗಳ ದರ್ಶನ ಮಾಡಿಕೊಂಡು ನಂತರ ಆಚೆ ಬಂದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹತ್ತಿರದಲ್ಲಿರ್ತಕ್ಕಂತಹ ಗುರು ರಾಯರ ಸಾನ್ನಿಧ್ಯಕ್ಕೆ ಬಂದು ರಾಯರ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂತಹ ಮಂತ್ರಾಕ್ಷತೆ, ಅಲ್ಲಿ ಕೊಡ್ತಕ್ಕಂತಹ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಗುರು ಮಂತ್ರಾಲಯದ ಶ್ರೀ ಪ್ರಭುಗಳ ಗುರುರಾಘವೇಂದ್ರ ಸ್ವಾಮಿಗಳನ್ನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಂಡು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಧನುರ್ರಾಶಿಯಿಂದ ರಾಶಿಫಲವನ್ನು ಮತ್ತೆ ಪ್ರಾರಂಭವನ್ನು ಮಾಡಬೇಕು. ಖಂಡಿತ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಜೊತೆಗೆ ಇವತ್ತು ಶುಕ್ರ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಲಾಭದಾಯಕವಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸರಿಸುಮಾರು 11 ಗಂಟೆ 15 ನಿಮಿಷದವರೆಗೂ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಈಡೇರಿಸಿಕೊಳ್ಳೋದಕ್ಕೋಸ್ಕರ, ತಮ್ಮ ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ, ಹೊಸದಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಗೋಸ್ಕರ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಅದೇ ಪ್ರಕಾರ ಮುಂದುವರಿಸ್ಕೊಳ್ತೀರಿ. ಆದರೆ ಬೇಡದ ವಿಚಾರಗಳನ್ನು ತಲೆಲಿಟ್ಕೊಂಡು ಒಂದಷ್ಟು ಜನ ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳೋದು ಉಂಟು. ಆದರೆ ಒಂದು ವಿಚಾರ, ಇವತ್ತು ಗುರುವಿನ ಅನುಗ್ರಹ ಇರೋದ್ರಿಂದ, ಶುಕ್ರಾನುಗ್ರಹದಿಂದ ತಮ್ಮ ಉಡುಗೆ ತೊಡುಗೆಗಳು, ತಾವಿರ್ತಕ್ಕಂಥ ರೀತಿ ನೀತಿ, ತಮ್ಮ ಅಲಂಕಾರ ಅಥವಾ ತಾವು ಮಾಡುವಂಥ ಕೆಲಸ, ತಮ್ಮ ಉದ್ಯೋಗದ ನಿಮಿತ್ತವಾಗಿ ಹೊರಗಡೆ ಹೋಗುವಂಥ ಒಂದು ಸಮಯ ಎಲ್ಲವೂ ಸಿದ್ಧ ಭಗವಂತನ ಕೃಪಾಕಟಾಕ್ಷದಿಂದ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಂಧ್ಯಾಕಾಲ ಮಾತ್ರ, ಸಾಯಂ ಸಂಧ್ಯಾ ಅಂದರೆ 4 ರಿಂದ 6 ಗಂಟೆ 12 ನಿಮಿಷ, 4 ರಿಂದ 6 ಗಂಟೆ 12 ನಿಮಿಷ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಹಾಕಿದ್ರೆ ಖಂಡಿತ ಫಲಾಫಲಗಳು ಸಾಕಷ್ಟು ಇರುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನಾಗಲಿ ಅಥವಾ ದೇವಿಯನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ಒಂದು ಸತಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಮಾತೃಶ್ರೀಯವರನ್ನು, ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಧನುರಾಶಿಯವರು ತಪ್ಪದಿರ
ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿ ಇಲ್ಲದ ರೀತಿ ಇರುತ್ತೆ. ಅಧಿಕವಾದಂತಹ ಚಂಚಲತೆ ಶುರುವಾಗುತ್ತೆ. ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೊಸತನವನ್ನು ಕಾಣಬೇಕಾಗತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಸಹಿತ ಸಿಗುವಂಥ ಒಂದು ಸುವರ್ಣಾವಕಾಶವನ್ನು ತಾವು ಮತ್ತಷ್ಟು ಸ್ವೀಕರಿಸಬೇಕಾಗತ್ತೆ. ಇವತ್ತಿನ ದಿವಸ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ನಿಮ್ಮ ಆರಾಧ್ಯ ದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಲಾಭವಾಗಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಿದ್ದರೂ ಭಗವಂತ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಮ್ಮ ಮನಸ್ಸಲ್ಲಿ ನಾವು ಸಂಕಲ್ಪ ಮಾಡದಿದ್ದರೂ ಆ ಸಂಕಲ್ಪಕ್ಕೆ ಮೀರಾಗಿ ಅಂದರೆ ಸಂಕಲ್ಪಕ್ಕೂ ಮಿಗಿಲಾಗಿ ಸಾಕಷ್ಟು ಒಳ್ಳೆ ಫಲಗಳನ್ನು ಕೊಡುವಂಥ ಯೋಗ ಫಲ ಇವತ್ತು ಮಕರ ರಾಶಿಯವರಿಗಿದೆ. ಮಕರ ರಾಶಿಯವರು ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವು ನೀಗಿಸುವಂಥ ಕಾಯಕವನ್ನು ಮಾಡಿ, ಅಂದರೆ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನೀವು ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಕನ್ಫ್ಯೂಷನಲ್ಲಿದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ರೀತಿ ನಾವು ನಡೆದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ಅಥವಾ ನನ್ನ ಬದುಕಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ಯಾವುದೋ ಸಮಸ್ಯೆ ಆಗ್ತಾ ಇದೆ, ಏನೋ ಒಂದು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರ್ತಾ ಇದೆ. ಇದೆಲ್ಲಕ್ಕೂ ಕಾರಣ ಪ್ರಸ್ತುತ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನಿ. ಶನಿ ಅಷ್ಟು ಸಮಂಜಸವದ್ದಲ್ಲದ್ರಿಂದಲೇ ಇಂಥೆಲ್ಲ ತೊಂದರೆಗಳು. ಆದರೆ ಶನಿ ದೋಷ ಇದ್ದಾಗ ನೀವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶನಿ ಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಗುರು ಶನೇಶ್ವರರ ಆರಾಧನೆ ಮಾಡ್ತಕ್ಕಂಥದ್ದು, ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಲ್ಲಿ ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರು ನಿರ್ಗತಿಕರಿದ್ದಾರೋ, ಯಾರು ಬಡ ಕಷ್ಟದಲ್ಲಿದ್ದಾರೋ ಅಂತಹವ್ರನ್ನ ಗುರುತಿಸಿ ಏನಾರು ಒಂಚೂರು ಸಹಾಯ ಮಾಡಿ. ನೀವೇ ಕಷ್ಟದಲ್ಲಿದ್ದೀರಿ, ನಿಮಗೇ ಬಡತನ ಇದೆ, ನೀವೇ ಬಹಳ ತೊಂದರೆಯಲ್ಲಿದ್ದೀರಿ, ಇಂತಹ ಸಮಯದಲ್ಲಿ ನಾನು ಮತ್ತೇನು ಸಹಾಯ ಮಾಡೋದು ಅಂತಕ್ಕಂಥ ಚಿಂತನೆ ನಿಮಗಿದ್ದರೆ ಅದರ ಬಗ್ಗೆ ಚಿಂತನೆ ಮಾಡಬೇಡಿ. ಕೊಡೋದನ್ನು ಏನು ನೀವು ದಾನವಾಗಿ ಕೊಡ್ತೀರಿ, ಕೊಟ್ಟ ದಾನ ಅದಕ್ಕೆ 2 ಪಟ್ಟಷ್ಟು ದಾನ ನಿಮಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ಕೊಡೋ ಮನಸ್ಸು ನಿಮ್ಮದಿರಬೇಕಷ್ಟೇ. ಹಾಗೆ ಇನ್ನೊಬ್ಬರನ್ನು ನೋಡಿ ನೀವು ಕನಿಕರಿಸ್ತಕ್ಕಂತಹ ಮನಸ್ಸು ನಿಮ್ಮದಾದರೆ ನಿಮ್ಮನ್ನು ನೋಡಿ ಕನಿಕರಿಸಲಿಕ್ಕೆ ಭಗವಂತ ಇನ್ನೊಬ್ಬರನ್ನ ಜನಿಸಿರ್ತಾನೆ. ಹಾಗಾಗಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಅದರ ಜೊತೆಗೆ ದುರಾದೃಷ್ಟ ಎಂಬತಕ್ಕಂಥದ್ದು ಅಲ್ಲೇ ಕಾಣಿಸ್ತಾ ಇರುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಇಂಥ ವ್ಯತ್ಯಾಸ ಆಗ್ತಾ ಇರುತ್ತೆ. ಇದಕ್ಕಾಗಿ ನೀವು ಎಚ್ಚರಿಕೆಗೊಳ್ಳಬೇಕಾದ್ದು ಹನುಮನ ಪ್ರಾರ್ಥನೆ, ಶನೇಶ್ವರ ಆರಾಧನೆ. ಇದನ್ನು ತಪ್ಪದಿರ ಕುಂಭರಾಶಿಯವರು ಮಾಡ್ಕೊಂಡು ಬನ್ನಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೋವು ಉಂಟು ಮಾಡ್ಕೊಳ್ತಾ ಇರ್ತೀರಿ. ದೂರ ಬಾರ ಪ್ರಯಾಣ ಹೊರಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಅಥವಾ ಮಾಡೋ ಕೆಲಸದಲ್ಲಿ ಏನೋ ಅಡ್ಡಿ ಆತಂಕ ಎದುರಾಗ್ತಾ ಇರುತ್ತೆ. ಇದು ಯಾವುದಕ್ಕೂ ಆಲೋಚನೆ ಮಾಡೋದು ಬೇಡ. ಮಾಡುವ ಕೆಲಸವನ್ನು ಸರಿಸುಮಾರು 12 ಗಂಟೆ 12 ನಿಮಿಷದಿಂದ ಆಚೆಗೆ 4ರ ತನಕ ಬಹಳ ಅದೃಷ್ಟ ಇರತಕ್ಕಂಥ ಕಾಲವೇ. ಇವತ್ತು ವಿಶೇಷತೆಗಳನ್ನು ಕಾಣ್ತೀರಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ, ಬ್ಯಾಂಕು, ಆಫೀಸು, ಕಚೇರಿಗಳಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ, ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿ ಕಾಣುವಂಥ ಯೋಗ ಫಲ ನಿಮ್ಮದಾಗುತ್ತೆ, ಅಂದುಕೊಂಡಷ್ಟು ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಂದರೆ, ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಗಂಧವನ್ನು ಭಗವಂತನ ಪಾದಕ್ಕೆ ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟದಲ್ಲಿ ಮತ್ತಷ್ಟು ವಿಶೇಷತೆಗಳನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಕುಂಭರಾಶಿ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆನಂದ ಬರಲ್ಲ. ಯಾಕೆಂದರೆ 9:15 ಒಳಗಡೆ ಮುಗಿಸ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ. ಅಂದರೆ ಆ ಒಂದು 9 ಗಂಟೆಗೆ ಮುಗಿಸಿರೋ ಕಾರಣದಿಂದ ಎಲ್ಲರೂ ಖುಷಿಯಾಗಿರ್ತಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಿದೆ. ಇನ್ನು ಮುಂದಿನ ಭಾಗದಲ್ಲಿ ಜೀ ಕನ್ನಡ 17ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಸಮಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು, ತಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು, ಜೀ ಕನ್ನಡಕ್ಕೂ ಕೂಡ ಇನ್ನಷ್ಟು ಹೆಚ್ಚಿನಷ್ಟು ಕೀರ್ತಿ ಬರಬೇಕು ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಗಣಹೋಮವನ್ನು ನಾವೆಲ್ಲರೂ ಕೂಡ ನಡೆಸ್ತಾ ಇರ್ತಕ್ಕಂಥದ್ದಿದೆ. ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತದೇಕಚಿತದಿಂದ ಇದೇ ರೀತಿ ವೀಕ್ಷಿಸಿ ಅಂತ ಹೇಳ್ತಾ ಇಷ್ಟು ಹೊತ್ತಿನವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಪ್ರಾರಂಭದ ಹಂತದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕರೆ ಬಂದಿತ್ತು ನೋಡಿ. ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಅವಕಾಶ ಇದೆ. ಇನ್ಯಾರಾದರೂ ಕರೆ ಮಾಡಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಸಮಯ ಬಾಕಿ ಇದೆ. ಈ ಸಮಯದಲ್ಲಿ ತಾವೆಲ್ಲರೂ ಕೂಡ ಕರೆ ಮಾಡ್ಬೋದು, ಮಾತನಾಡ್ಬೋದು.
ಅದರ ಜೊತೆಗೆ ಹಾಗೂ ಇರ್ತಕ್ಕಂತಹ ಕರೆಗಳನ್ನು ತಗೊಳಕ್ಕಾಗ್ಲಿಲ್ವಲ್ಲ ಅನ್ನೋ ಚಿಂತನೆ ನಮಗಿದೆ. ಹಂಗ ಗುರುಗಳೇ. ಇಲ್ಲಿವರೆಗೂ ಬಂದಂಥ ಕರೆಗಳೇನೋ ಪಾಪ ತಾವು ಪ್ರೀತಿ ವಿಶ್ವಾಸದಿಂದ ಕರೆ ಮಾಡಿದ್ದೀರಿ. ಸಾಕಷ್ಟು ಕರೆಗಳು, ಯಾಕೆಂದರೆ ರಾಶಿಫಲ ವಿಚಾರಗಳು ಒಂದೊಂದು ವಿಚಾರ ತಗೊಂಡಾಗ ವಿಚಾರದ ಮಧ್ಯದಲ್ಲಿ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸಾಕಷ್ಟು ಬಂದಂಥ ಕರೆಗಳನ್ನು ತಗೊಳಕ್ಕಾಗದಿದ್ದಾಗ ಇನ್ನಷ್ಟು ಕರೆಗಳನ್ನು ಮಾಡಿ ಅಂತ ನಾವು ಕೇಳಿದ್ರೆ ಇಲ್ಲಿ ಹೋಮ ಕಾರ್ಯಕ್ರಮ ಇದೆ. ಅದಕ್ಕೆ ಜೊತೆಗೆ ಇವತ್ತು ಅವಕಾಶ ಸಿಗ್ಲಿಲ್ಲ, ಅದಕ್ಕೆ ಈಗಾದ್ರೂ ಒಂದು ಅವಕಾಶ ಸಿಗ್ಲಿ ನಮ್ಮ ರಾಜ್ಯದ ಜನಕ್ಕೆ ಅಂತ ಹೇಳಿ. ಜನ ಅವರ ಹೃದಯದಲ್ಲಿ ಫೋನ್ ಕೈಗೆ ತಗೊಂಡ್ರೆ ನಾವು ಅವ್ರ ಜೊತೆಲಿ ಇದ್ದೀವಿ ಅಂತ. ಹೌದು ಹೌದು, ಹಾಗೇ ಇರುತ್ತೆ ಕತೆ ಅದು. ಯಾಕೆಂದ್ರೆ ಪರಿಸ್ಥಿತಿ ಆಗಿದೆ, ಸಮಯ ಎಲ್ಲವೂ ನೋಡಬೇಕಾಗತ್ತಲ್ಲ. ಅದಕ್ಕಾಗಿ ಮೊದಲು ಗಣಪತಿ ಆರಾಧನೆ ಮಾಡೋಣ ಗುರುಗಳೇ. ಅದರ ಜೊತೆಗೆ ಇವತ್ತಿನ ದಿವಸ ಈ ಒಂದು ಸುದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಹರೀಶ್ ಶರ್ಮಾರವರನ್ನು ಕೂಡ ನಾವು ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಬೇಕು. ಯಾಕೆಂದ್ರೆ ಗಾಂಧಿ ಬಜಾರ್ನ ಶಿವಶಂಕರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಹರೀಶ್ ಶರ್ಮಾರವರನ್ನ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸೋಣ. ಅಣ್ಣ ಸ್ವಾಗತ, ಸುಸ್ವಾಗತ. ಅಣ್ಣ ಅಂತಾನೆ ಹೇಳ್ತೀನಿ, ಯಾಕೆಂದ್ರೆ ಅಣ್ಣ ಅಂತಲೂ ಹೌದು, ನನ್ನ ಚಿಕ್ಕಪ್ಪ ಅಂತಾನೂ ಹೌದು. ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಕಾರ್ಯಕ್ರಮ ಅಂದರೆ ಓಡಿ ಬಂದು ಎಲ್ಲ ಜವಾಬ್ದಾರಿ ತಗೊಂಡು ಮಾಡೋಂಥ ಒಂದು ಮನಸ್ಸಿದೆಯಲ್ಲ, ಒಪ್ಕೊಳ್ಳುವಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಸದಸ್ಯರು ಇವರು ಅಂತಲೂ ಕೂಡ ಹೇಳ್ಬೋದು. ಇರಲಿ, ಒಳ್ಳೇದಾಗಲಿ. ಅವ್ರಿಗೊಂದು ನೆಕ್ಸ್ಟ್ ಅವಾರ್ಡ್ ಕೊಡೋಣ ಗುರುಗಳೇ. ಇನ್ನು ಕಾರ್ಯಕ್ರಮದಲ್ಲಿ ಇವತ್ತು ಗಣಹೋಮ ಅಂತ ಹೇಳಿದ್ದೆ. ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಹೆಸರು, ನಕ್ಷತ್ರ, ಗೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ನಮ್ಮ ಜೀ ಕನ್ನಡದ ಫೌಂಡರ್ ಅಂತಲೋ ಸಂಸ್ಥಾಪಕರಂತಲೋ ನಮ್ಮ ಸುಭಾಷ್ ಚಂದ್ರರವರು ಫೌಂಡರು ಅಂದರೆ ಈ ಸಂಸ್ಥಾಪಕರು. ಕರ್ನಾಟಕದ ಹಂತಕ್ಕೆ ಬಂದರೆ ನಮ್ಮ ರಾಘವೇಂದ್ರ ಹುಣಸೂರು ಹಾಗೂ ಆಂಟೋನಿ ದಾಸರವರು ಅವರು ಜವಾಬ್ದಾರಿ ತೆಗೆದುಕೊಂಡು ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ, ಮಹರ್ಷಿವಾಣಿ ಅಂತಲ್ಲ, ಜೀ ಕನ್ನಡ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಬೇಕಾದ್ರೆ ರಾಘವೇಂದ್ರ ಹುಣಸೂರು ಮತ್ತು ಆಂಟೋನಿ ದಾಸ್, ಹಾಗೆ ಜೀ ಕನ್ನಡ ಇಲ್ಲಿವರೆಗೂ ಇಷ್ಟೊಂದು ಸುಲಲಿತವಾಗಿ ನಡ್ಕೊಂಡು ಬರಬೇಕಾದ್ರೆ ನಮ್ಮ ಮುಖ್ಯವಾಗಿರ್ತಕ್ಕಂಥ ಸಂಸ್ಥಾಪಕರು ಸುಭಾಷ್ ಚಂದ್ರರವರು ಸಹಿತ ಒಳ್ಳೆ ಮನಸ್ಸಿನಿಂದ ಅಂದು ಪ್ರಾರಂಭ ಮಾಡಿದ್ರಲ್ಲ, ಇಂದು ಇಲ್ಲಿವರೆಗೂ ನಿರಂತರವಾಗಿ ನಡೆದು ಬರ್ತದೆ. ಸುಭಾಷ್ ಚಂದ್ರರವರು, ರಾಘವೇಂದ್ರ ಹುಣಸೂರು ಮತ್ತು ನಮ್ಮ ಆಂಟೋನಿ ದಾಸ್, ಇವರು 3 ಜನದ ಹೆಸರಲ್ಲೂ ಸಹಿತ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನಷ್ಟು ಕೀರ್ತಿ ಪತಾಕೆ ಸದಾಕಾಲ ಅವರ ಬರಹಸ್ತದಲ್ಲಿರಲಿ, ಭಗವಂತನ ಕೃಪಾಕಟಾಕ್ಷ ಇರಲಿ, ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರಲಿ. ಹಾಗೆ ತಾವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಪ್ರಭುಗಳು, ನಿಮ್ಮಗಳ ಯಶಸ್ಸಿಗೋಸ್ಕರ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಓಂ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಪಸ್ಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಈ ಒಂದು ಸಿಂಹಾಸನದಲ್ಲಿ ಕೂತು ರಾಜಿಸ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರಿಗೂ ಆರ್ಥಿಕ ಪರಿಸ್ಥಿತಿ ಇರಲಿ, ಜ್ಞಾನ ಪರಿಸ್ಥಿತಿ ಇರಲಿ, ಯಾವುದೇ ಇದ್ರೂ ಸಹಿತ ಎಲ್ಲವನ್ನೂ ದಯಪಾಲಿಸ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ವರ್ಷದ 365 ದಿವಸ ಆ ತಾಯಿ ಆ ಸ್ಥಾನದಲ್ಲಿ ಕೂತ್ರೇನೆ ಅದರ ಆನಂದ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಬಲಘಟಿತಡಿ ಪದ್ಮಪತ್ರಾಯತಾಕ್ಷಿ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಪಸ್ಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಅಂತ ಸಂಕಲ್ಪ ಮಾಡ್ತಿದ್ದೇವೆ. ಇದು ಲೋಕ ಕಲ್ಯಾಣಾರ್ಥವಾಗಿ ನಡೆದಿರತಕ್ಕಂಥ ಸಂಕಲ್ಪ. ಮತ್ತೊಮ್ಮೆ ಹೇಳ್ತಿದ್ದೀನಿ, ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಹೋಮಕ್ಕೆ ಒಂದು ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭಿಸೋಣ. ಓಂ ಭೂಃ ಗಣಪತಿಂ ಆವಾಹಯಾಮಿ, ಓಂ ಭುವಃ ಗಣಪತಿಂ ಆವಾಹಯಾಮಿ, ಓಂ ಸ್ವಃ ಗಣಪತಿಂ ಆವಾಹಯಾಮಿ, ಭೂರ್ಭುವಃ ಸ್ವಃ ಗಣಪತಿಂ ಆವಾಹಯಾಮಿ, ಸ್ಥಾಪಯಾಮಿ ಪೂಜಯಾಮಿ. ದೇವಸ್ಸತ್ವಾ ಸವಿರಪ್ರಸವೆ ಅಶ್ವಿನೋ ಬಾಹುಭ್ಯಾಂ ಭೋಷ್ಣೋ ಹಸ್ತಾಭ್ಯಾಂ ಭೋರ್ಭುವಸ್ವಾಮಚಕ್ರಂ ಪ್ರತಿಷ್ಠಾಪ್ಯ. ಓಂ
ಇಷ್ಟವಾಗಿರ್ತಕ್ಕಂಥದ್ದು ಮೋದಕ. ಮೋದಕದಿಂದ ಹವನ ಮಾಡಿದಾಗ, ಅಂದರೆ ಹೋಮ ಮಾಡಿದಾಗ ಗಣಪನ ಸಂಪೂರ್ಣ ಅನುಗ್ರಹ ಬೇಗ ಆಗುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಇದೆ. ಹಾಗಾಗಿ ಮೋದಕದಿಂದ ಹೋಮವನ್ನು ನಡೆಸುವಂತಹ ಈ ಶುಭಗಳಿಗೆ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಮೋದಕವನ್ನು ವಿಘ್ನೇಶ್ವರನಿಗೆ ಸಮರ್ಪಣೆ ಮಾಡುವ ಕಾಲ ತಾವು ಸಹಿತ ಗಣಪತಿಯ ಮಂತ್ರವನ್ನು ಹೇಳ್ಕೋಬೋದು. ಓಂ ಗಂ ಗಣಪತೇನ್ ನಮಃ, ಓಂ ಗಂ ಗಣಪತೇನ್ ನಮಃ, ಓಂ ಗಂ ಗಣಪತೇನ್ ನಮಃ. ಈ ಗಣಪತಿಯ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ನೀವು ಸಂಕಲ್ಪ ಮಾಡಿ. ಇವತ್ತು ನಿಮ್ಮ ಮನೋಕಾಮನೆಗಳು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ, ಯಾವೆಲ್ಲ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ, ಅಥವಾ ತಮ್ಮ ಉದ್ಯೋಗದಲ್ಲಿ ಏನು ಪ್ರಗತಿ ಕಾಣಲಿಕ್ಕಾಗಿ ಚಿಂತಿಸ್ತಿದ್ದೀರಿ, ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು, ಹೇಗೆ ಮತ್ತಷ್ಟು ಇನ್ನಷ್ಟು ಜ್ಞಾನವಂತರಾಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ತಾವೆಲ್ಲರೂ ಸಹಿತ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ. ಹಾಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ವಾಸ್ತುಗೃಹದ ನೆಮ್ಮದಿ, ಕುಟುಂಬದಲ್ಲಿ ಒಂದು ಐಕ್ಯತೆ, ಎಲ್ಲರಲ್ಲೂ ಒಂದು ಸಂಸ್ಕಾರದ ಅರಿವು, ಇದೆಲ್ಲವೂ ಸಹಿತ ಗಣಪನೇ ಅನುಗ್ರಹಿಸಬೇಕು. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನು ಭವಶ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆರುಷ್ಟನ್ವನ್ನೋ ತಪಸ್ಸೇದ ಸಾಧನಂ. ಮಹಾಗಣಪತಿಗೆ ಮೋದಕವನ್ನು ಸಮರ್ಪಣೆ ಮಾಡತಕ್ಕಂಥ ಕಾಲ. ಆದರೆ ಮಧ್ಯದಲ್ಲಿ ಸಣ್ಣದೊಂದು ವಿರಾಮ ಬೇಕಲ್ಲ, ಆ ವಿರಾಮಕ್ಕಾಗಿ ಶ್ರೀನಿವಾಸನ ಹತ್ರ ಮಾತಾಡೋಣ ಹೇಳಿ. ಇಷ್ಟು ಹೊತ್ತಿನವರೆಗೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪೂಜಾನುಷ್ಠಾನವೆಲ್ಲವನ್ನು ಕೂಡ ತಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ರಿ. ಇನ್ನು ಪೂಜಾನುಷ್ಠಾನ ಇಲ್ಲಿಗೆ ನಿಂತಿಲ್ಲ, ಇನ್ನು ಸಾಕಷ್ಟು ಕೆಲಸಗಳಿದೆ, ಸಾಕಷ್ಟು ಕಾರ್ಯಕ್ರಮ ಇದೆ. ಪೂಜಾನುಷ್ಠಾನವನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ. ಪೂಜಾನುಷ್ಠಾನವನ್ನು ಮತ್ತೆ ಮುಂದುವರಿಸೋಣ. ಗಣಪನಿಗೆ ಇಷ್ಟವಾಗಿರ್ತಕ್ಕಂಥ ಮೋದಕವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಿದ್ದೀವಿ. ತಾವೇ ತಮ್ಮ ಸ್ವಹಸ್ತದಿಂದ ನೀವೇ ಈ ಹೋಮವನ್ನು ಮಾಡ್ತಿದ್ದೀವೇನೋ ಎಂಬಂಥ ರೀತಿ ಒಂದು ಸಂಕಲ್ಪದ ಮನಸ್ಸು ನಿಮ್ಮಲ್ಲಿರಲಿ. ಎಲ್ಲರೂ ಗಂ ಗಣಪತಿಯೇ ನಮಃ, ಗಣಪತಿಯ ಮಹಾಮಂತ್ರವನ್ನು ಎಲ್ಲರೂ ಹೇಳುವಂಥವ್ರಾಗ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಗಣಾಧಿಪತಿಯೇ ನಮಃ. ಓಂ ಏಕದಂತಾಯ ಗಣಾಧಿಪತಿಯೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಗಣಾಧಿಪತಿಯೇ
ಹೋಮದ ಕಾರ್ಯಗಳನ್ನ ತಾವೆಲ್ಲರೂ ಕೂಡ ದರ್ಶನವನ್ನ ಮಾಡಿದ್ರಿ. ಈಗ ಹೋಮದ ಅಂತ್ಯದ ಸಮಯ ಇನ್ನೇನು ಪೂರ್ಣಾವತಿ ಸಮೀಪಿಸ್ತಾ ಇದೆ, ಪೂರ್ಣಾವತಿ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಸಮಸ್ತ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆದಾಗಲಿ. ಇನ್ನ ಈ ಒಂದು ಜೀ ಕನ್ನಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಸಮಸ್ತರಿಗೂ ಕೂಡ ಒಳ್ಳೇದಾಗ್ಲಿ, ಲೋಕ ಕಲ್ಯಾಣಾರ್ಥವಾಗಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹೇಳ್ತಾ ಇನ್ನ ಕಾರ್ಯಕ್ರಮದ ಮುಖ್ಯಸ್ಥರು, ಜೀ ಕನ್ನಡದ ಮುಖ್ಯಸ್ಥರಾಗಿರ್ತಕ್ಕಂಥ ಸುಭಾಷ್ ಚಂದ್ರಜಿಯವರಿಗಾಗಿರ್ಬೋದು, ರಾಘವೇಂದ್ರ ಹುಣಸೂರ್ಜಿಯವರಾಗಿರ್ಬೋದು, ಆಂಟೋನಿ ದಾಸ್ ಜಿಯವರಾಗಿರ್ಬೋದು, ಇವರೆಲ್ಲರ ಕುಟುಂಬಸ್ಥರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈಗ ಪೂರ್ಣಾವತಿ. ಮಹಾಗಣಾಧಿಪತಿಯೇ ನಮಃ. ಓಂ ಯಾಪಲನೇರ್ಯಾಪಲ ಪುಷ್ಪಾಯಾಶ್ಚ ಪುಷ್ಪಿಣೇಃ ಬೃಹಸ್ಪತಿ ಪ್ರಸೋದಾಸ್ತಾನೋ ಮುಂಚಂತು ಗುಮ್ರಸ ಸ್ವಾಹಾ. ದೇವ ಪ್ರತಿಗಚ್ಚ ಹುತಾಶನ